ಫೇಸಿಂಗ್ ಡಿಫಿಕಲ್ಟಿ ಇನ್ UUCMS cannot upload your fee receipt? ಚಿಂತೆ ಬೇಡ, ಪರಿಹಾರ ಇಲ್ಲಿದೆ. ಹಂತ ಹಂತವಾಗಿ ಇಲ್ಲಿದೆ ಮಾಹಿತಿ. ವಾಚ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ವಾಚ್ ಫುಲ್ ವಿಡಿಯೋ ನಾವ್. ನಮಸ್ಕಾರ ವಿದ್ಯಾರ್ಥಿಗಳೇ, UUCMS ಫೀಸ್ ರೆಸಿಪ್ಟ್ ಅಪ್ಲೋಡ್ ಮಾಡುವ ಮುನ್ನ ಈ ಪ್ರಮುಖ ಅಂಶಗಳನ್ನು ಕಡ್ಡಾಯವಾಗಿ ಸಿದ್ಧವಾಗಿರಬೇಕು. ಮೊದಲಿಗೆ ಸ್ಟೂಡೆಂಟ್ ಪ್ರೀವಿಯಸ್ ಸೆಮಿಸ್ಟರಿನ ಕೋರ್ಸ್ ರಿಜಿಸ್ಟರ್ ಮಾಡ್ಕೊಂಡಿರಬೇಕು ಮತ್ತು ಎಕ್ಸಾಮ್ ಫೀಸ್ ಪೇ ಆಗಿರಬೇಕು. ಮತ್ತು ಸ್ಟೂಡೆಂಟ್ ಪ್ರಮೋಷನ್ನ ಕಾಲೇಜ್ ಅಡ್ಮಿನ್ ಕಡೆಯಿಂದ ಅಥವಾ ನೋಡಲ್ ಆಫೀಸರ್ ಪ್ರಮೋಟ್ ಮಾಡಿರಬೇಕು. ಮತ್ತು ಏನು ನಿಮ್ಮ ಫೀಸ್ ರೆಸಿಪ್ಟ್ ಇರುತ್ತೆ ಅದನ್ನು ನೀವು PDF ಫಾರ್ಮ್ಯಾಟಿಗೆ ತಗೊಂಡು ಅದು 100 KB ಒಳಗಡೆ ಇರೋ ಹಾಗೆ ನೀವು ಫೈಲ್ನ ರೆಡಿ ಮಾಡ್ಕೋಬೇಕಾಗುತ್ತದೆ. ಅದಾದ ಮೇಲೆ ಗೂಗಲಲ್ಲಿ UUCMS ಎಂದು ಟೈಪ್ ಮಾಡಿ UUCMS ಲಾಗಿನ್ ಪೇಜ್ಗೆ ಹೋದಾಗ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ನಿಮ್ಮ ಯೂಸರ್ ನೇಮ್ ಅಂದರೆ ರಿಜಿಸ್ಟರ್ ನಂಬರ್ U11 ಇಂದ ಸ್ಟಾರ್ಟ್ ಆಗುತ್ತೆ. ಪಾಸ್ವರ್ಡ್ ಬೈ ಡಿಫಾಲ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನೀವೇನಾದರೂ ಚೇಂಜ್ ಮಾಡಿದರೆ ಆ ಒಂದು ಪಾಸ್ವರ್ಡ್ನ ತಪ್ಪಿಲ್ಲದೆ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಎಂಟರ್ ಕ್ಯಾಪ್ಚಾ ಅಂತ ಇದೆ. ಈ ಕ್ಯಾಪ್ಚಾ ಫಸ್ಟು ನಂಬರ್ಸ್ ಇರ್ತಿತ್ತು, ಅದನ್ನೇ ನೀವು ಎಂಟ್ರಿ ಮಾಡಬೇಕಾಗಿತ್ತು. ಇದರಲ್ಲೂ ಕೂಡ ಲೆಟರ್ಸ್ ಇದಾವೆ, ಅದು ಲೋಯರ್ ಕೇಸ್ ಮತ್ತು ಅಪ್ಪರ್ ಕೇಸ್, ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಸ್ಟೂಡೆಂಟ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಇಂಪಾರ್ಟೆಂಟ್ ನೋಟಿಸ್ ಅಂತ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಸ್ಟೂಡೆಂಟ್ ಪ್ರಮೋಷನ್ ಆಗಿದ್ದರೆ, ಸ್ಟೂಡೆಂಟ್ ಪ್ರಮೋಷನ್ ಆಗಿಲ್ಲ ಅಂದರೆ ನೀವು ನೋಡಲ್ ಆಫೀಸರ್, ಕಾಲೇಜಿನ ನೋಡಲ್ ಆಫೀಸರ್ನ ಭೇಟಿ ಮಾಡಿ ಸ್ಟೂಡೆಂಟ್ ಪ್ರಮೋಷನ್ನ ಮಾಡ್ಕೋಬೇಕಾಗುತ್ತೆ. ಫೈನಲ್ ಇಯರ್ BA BScಗೆ ಮಾತ್ರ ನಿಮಗೆ ಮೆಸೇಜು ಸೆಲೆಕ್ಟ್ ಸ್ಪೆಷಲೈಸೇಷನ್ ಬಿಫೋರ್ ಪೇಮೆಂಟ್ ಅಂತ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಫೈನಲ್ ಇಯರ್ BCA BComಗೆ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಅಥವಾ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ. ಮತ್ತು ಸೆಕೆಂಡ್ ಇಯರ್ ಆಲ್ ಕೋರ್ಸಸ್ಗೂ ಕೂಡ ಇದೇ ರೀತಿ ಮೆಸೇಜ್ನ ತೋರಿಸ್ತಾ ಇರುತ್ತೆ. ಇಂಪಾರ್ಟೆಂಟ್ ನೋಟಿಸ್, ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಮತ್ತು ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ತೋರಿಸ್ತಾ ಇರುತ್ತೆ. ಫೈನಲ್ ಇಯರ್ BA ಅಥವಾ BSc ಸ್ಟೂಡೆಂಟ್ಗೆ ಸೆಲೆಕ್ಟ್ ಸ್ಪೆಷಲೈಸೇಷನ್ ಬಿಫೋರ್ ಪೇಮೆಂಟ್ ಅಂತ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಿದ್ದ ತಕ್ಷಣವೇ ನಿಮಗೆ 3 ಮೇಜರ್ ಸ್ಪೆಷಲೈಸೇಷನ್ ಮತ್ತು ನೀವು ಯಾವ ಕಾಂಬಿನೇಷನ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಆ ಚೆಕ್ ಬಾಕ್ಸ್ನ ನೀವು ಯಾವುದೇ ಕಾರಣಕ್ಕೂ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಟಿಕ್ ಆದರೆ ಡೈರೆಕ್ಟ್ ಸ್ಪೆಷಲೈಸೇಷನ್ ಆಗುತ್ತೆ. ಸೊ ನಿಮಗೆ 3 ಮೇಜರ್ ಸ್ಪೆಷಲೈಸೇಷನ್ ಇರಬೇಕು. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆದಮೇಲೆ ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆನ್ಲೈನ್ ಮತ್ತು ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ಇರುತ್ತೆ. ಇದರಲ್ಲಿ ಆಫ್ಲೈನ್ ಅನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಎಸ್ ಅಂತ ಕೊಡಿ. ಫೈನಲ್ ಇಯರ್ BCA ಮತ್ತು BCom ಅದಾದಮೇಲೆ ಸೆಕೆಂಡ್ ಇಯರ್ ಆಲ್ ಕೋರ್ಸಸ್ BA BSc BCom BCAಗೆ ಈ ರೀತಿ ತೋರಿಸ್ತಾ ಇರುತ್ತೆ. ಅದರಲ್ಲಿ ನೀವು ಕ್ಲಿಕ್ ಹಿಯರ್ ಟು ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಅಂತ ಕೊಟ್ಟು ಎಸ್ ಅಂತ ಕೊಡಿ. ಕೊಟ್ಟಾದ ತಕ್ಷಣವೇ ನಿಮಗೆ ರಿಸಿಪ್ಟ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ, ಫೀ ಪೇಯ್ಡ್ ಡೀಟೇಲ್ಸ್ನ. ಸೊ ಫಸ್ಟು ಚಲನ್ ನಂಬರ್ ಅಥವಾ ರೆಸಿಪ್ಟ್ ನಂಬರ್, ಏನು ನಿಮ್ಮ ಫೀಸ್ ರೆಸಿಪ್ಟಲ್ಲಿ ಚಲನ್ ನಂಬರ್ ಅಥವಾ ರೆಸಿಪ್ಟ್ ನಂಬರ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಆ್ಯಕ್ಚುಯಲ್ ಅಮೌಂಟ್ ಪೇಯ್ಡ್, ನೀವು ಎಷ್ಟು ಫೀಸ್ನ ಪೇ ಮಾಡಿರ್ತೀರೋ ಅದರಲ್ಲಿ ಟೋಟಲ್ ಅಮೌಂಟ್ ಇರುತ್ತೆ, ಆ ಟೋಟಲ್ ಅಮೌಂಟ್ನ ಎಂಟ್ರಿ ಮಾಡಿ. ನೆಕ್ಸ್ಟು ನಿಮಗೆ ಪೇಮೆಂಟ್ ಡೇಟ್, ಫೀಸ್ ಪೇಯ್ಡ್ ಯಾವಾಗ ಮಾಡಿರ್ತೀರೋ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ಲೋಡ್ ಫೀ ಚಲನ್ ಅಂತ ಇರುತ್ತೆ. ನೀವು ಆಲ್ರೆಡಿ PDF ಮಾಡಿಕೊಂಡು 100 KB ಒಳಗಡೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಆ ಡಾಕ್ಯುಮೆಂಟ್ ರೆಡಿ ಇದ್ದಾಗ ನೀವು ಇಲ್ಲಿ ಚೂಸ್ ಫೈಲ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಫೈಲ್ನ ನೀವು ಇಲ್ಲಿ ಫೈಲ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಫೈಲ್ ಚೂಸ್ ಆದಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆಗಿದ್ದ ತಕ್ಷಣ ನಿಮಗೆ ಫೀ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಅದನ್ನು ಓದ್ಕೊಂಡು ಕ್ಲಿಕ್ ಓಕೆ ಅಂತ ಕೊಡಿ. ಓಕೆ ಕೊಟ್ಟಿದ ತಕ್ಷಣವೇ ನಿಮ್ಮ ಆ ಒಂದು ಇಂಪಾರ್ಟೆಂಟ್ ನೋಟಿಸ್ ಮೆಸೇಜು ಸ್ಟಾಪ್ ಆಗುತ್ತೆ. ಫೀ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಮತ್ತೆ ಹೋಮ್ ಪೇಜಲ್ಲಿ ನಿಮಗೆ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ ಅಂತ ಒಂದು ಬಟನ್ ಇರುತ್ತೆ. ಆ ವ್ಯೂ ಮೈ ಅಡ್ಮಿಷನ್ ಡೀಟೇಲ್ಸ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಫೀ ಡೀಟೇಲ್ಸ್ ಅಪ್ಲೋಡ್ ಮಾಡಿರೋಂಥ ಡೀಟೇಲ್ಸ್ ನಿಮಗೆ ಕಾಣ್ತಾ ಇರುತ್ತೆ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅಪ್ಲೋಡ್ ಕರೆಕ್ಟ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಫೀಸ್ ಅಪ್ಲೋಡ್ ನಿಮ್ಮ ಕಡೆಯಿಂದ ಆಗಿರುತ್ತೆ. ಇದನ್ನು ಕಾಲೇಜ್ ಅಡ್ಮಿನ್ ಅವರು ಅದನ್ನು ಚೆಕ್ ಮಾಡ್ತಾರೆ. ಅದನ್ನು ರಿವ್ಯೂ ಮಾಡಿ ಅಪ್ರೂವ್ ಮಾಡಿದ್ರೆ ನಿಮ್ಮ ಸೆಮಿಸ್ಟರ್ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ಗೆ ಹೋಗೋವಂಥ ಸ್ಟೂಡೆಂಟ್ಸಿಗೆ ಕಂಪ್ಲೀಟ್ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್.